ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಈ ಕ್ಲಾಸಲ್ಲಿ ನಾವು ನೆಟ್ವರ್ಕ್ ಲೇಯರ್ ಡಿಸೈನ್ ಇಶ್ಯೂಸ್ ಬಗ್ಗೆ ಕಲಿತಾ ಹೋಗೋಣ. ಇದೊಂದು ಇಂಪಾರ್ಟೆಂಟ್ ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ ಬರೋವಂಥ ಕಾನ್ಸೆಪ್ಟ್. ಸೊ ಇದನ್ನು ನಾವು ಅಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಳೋದಕ್ಕಾಗಲ್ಲ. ನಾವು ಈ ಡಯಾಗ್ರಾಮ್ ಮುಖಾಂತರ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಅರ್ಥ ಮಾಡ್ಕೊತ ಹೋಗ್ಬೋದು. ಸೊ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇಂಜಿನಿಯರಿಂಗ್ ರಿಲೇಟೆಡ್ ಕಂಟೆಂಟ್ಗಳನ್ನ ನಾವು ಪೋಸ್ಟ್ ಮಾಡ್ತಾ ಇರ್ತೀವಿ. ಸೊ ಇವತ್ತಿನ ನೆಟ್ವರ್ಕ್ ಲೇಯರ್ ಡಿಸೈನ್ ಇಶ್ಯೂಸಲ್ಲಿ ನಮಗೆ ಮೇಯ್ನಾಗಿ 4 ಟೈಪ್ಸ್ ಆಫ್ ಇಶ್ಯೂಸ್ ಬರುತ್ತೆ. ಅದರಲ್ಲಿ ಇವತ್ತು ನಾವು ಮೊದಲನೇ ಟೈಪನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇ ಟೈಪ್ ಯಾವುದು ಅಂದರೆ ಸ್ಟೋರ್ ಆ್ಯಂಡ್ ಫಾರ್ವರ್ಡ್ ಪ್ಯಾಕೆಟ್ ಸ್ವಿಚಿಂಗ್. ಸ್ಟೋರ್ ಆ್ಯಂಡ್ ಫಾರ್ವರ್ಡ್ ಪ್ಯಾಕೆಟ್ ಸ್ವಿಚಿಂಗ್. ವಾಟ್ ಈಸ್ ಪ್ಯಾಕೆಟ್? ಈ ಪ್ಯಾಕೆಟ್ ಅಂದರೆ ಏನಿಲ್ಲ, ಸಿಂಪಲ್. ಪ್ಯಾಕೆಟ್ ಅಂದರೆ ಇನ್ಫಾರ್ಮೇಷನ್ ಆರ್ ಡಾಟಾ. ನಾವು ಆಲ್ರೆಡಿ ನೋಡಿದ್ವಿ, CRC ಮೆಥಡಲ್ಲಿರ್ಬೋದು, ಯಾವುದ್ರಲ್ಲೇ ಇರ್ಬೋದು, ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ ಒಂದು ಫ್ರೇಮ್ ಇರ್ಬೋದು. ಪ್ಯಾಕೆಟ್ಸಲ್ಲಿ ಇನ್ಫಾರ್ಮೇಷನ್ನು ಸೆಂಡರಿಂದ ರಿಸೀವರಿಗೆ ಟ್ರಾನ್ಸ್ಮಿಟ್ ಆಗ್ತಾ ಹೋಗುತ್ತೆ. ಅದರಲ್ಲಿ ನಾವು ಪ್ಯಾಕೆಟ್ಸಲ್ಲಿ ಏನಿರುತ್ತೆ, ಬಿಟ್ಸ್ ಇರ್ಬೋದು. ಇನ್ಫಾರ್ಮೇಷನ್ನ ಆಲ್ಮೋಸ್ಟ್ ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ ಬಿಟ್ನ ಮುಖಾಂತರ ನಾವು ಡಿಸ್ಕ್ರೈಬ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಮೊದಲಿಗೆ ಈ ಡಯಾಗ್ರಾಮ್ ನೋಡ್ತಾ ಹೋಗೋಣ. ಡಯಾಗ್ರಾಮ್ ನೋಡಿ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಇದನ್ನು ಹೋಸ್ಟ್ ಒನ್ ಅಥವಾ ಸೆಂಡರ್ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್ ಇದು ಹೋಸ್ಟ್ 2, ಇದು ರಿಸೀವರ್ ಆಯಿತು. ರಿಸೀವರ್ ಅಂದರೆ ಏನು ಅಂದರೆ, ನಾವು ಒಂದು ಡಾಟಾ ಅಥವಾ ಇನ್ಫಾರ್ಮೇಷನ್ನ ನಾವು ಪ್ಯಾಕೆಟ್ಸ್ನ ಮುಖಾಂತರ, ಇಲ್ಲಿ ಒಂದು ಪ್ಯಾಕೆಟ್ ಬಿಡಿಸೋಣ. ಇದನ್ನು ಒಂದು ಪ್ಯಾಕೆಟ್ ಅಂತ ಅಂದ್ಕೊಳ್ಳಿ. ಏನಿದು? ಪ್ಯಾಕೆಟಲ್ಲಿ ಏನಿರುತ್ತೆ, ನಾವು ಏನು ಇನ್ಫಾರ್ಮೇಷನ್ನ ಕಳಿಸ್ಬೇಕು ರಿಸೀವರ್ಗೆ, ಅದು ಆ ಪ್ಯಾಕೆಟಲ್ಲಿ ಇರುತ್ತೆ. ಅದನ್ನು ಯಾವುದ್ರ ಮುಖಾಂತರ, ಇಲ್ಲಿ ಎ ಇರ್ಬೋದು, ಬಿ, ಸಿ, ಡಿ, ಈ ಎಲ್ಲ ಏನಿದೆ, ಈ ವಸ್ತುನು ಕೂಡ ನಾವು ರೂಟರ್ಸ್ ಅಂತ ಕರಿತೀವಿ. ಈ ರೂಟರ್ಸ್ಗಳ ಮುಖಾಂತರ ನಾವು ಪ್ಯಾಕೆಟ್ನ ಸೆಂಡ್ ಮಾಡಿ ರಿಸೀವರಿಗೆ ಕಳಿಸ್ತೀವಿ, ಸೆಂಡರಿಂದ ಇನ್ಫಾರ್ಮೇಷನ್ನ. ಇದೇನಿದೆ, ಇದು ಫುಲ್ ಸರ್ಕಲ್. ಎಕ್ಸೆಪ್ಟ್ ಎಫ್ ಏನಿದೆ, ಇದನ್ನು ನಾವು ಸಬ್ನೆಟ್ ಆರ್ ISP ಅಂತ ಕರಿತೀವಿ. ISP ಅಂದರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ಹೋಸ್ಟ್ 1 ಏನೋ ಒಂದು ಜಿಮೇಲ್ನ ಕಳಿಸ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಜಿಮೇಲ್ ಯಾರಿಗೋ ಸೆಂಡ್ ಮಾಡ್ತಾ ಇದ್ದೀರಾ, ನೀವು ನಿಮ್ಮ ಫ್ರೆಂಡ್ಗೆ ಜಿಮೇಲ್ ಸೆಂಡ್ ಮಾಡ್ತಾಯಿದ್ದೀರಾ. ರಿಸೀವರ್ ಸೈಡಿಂದ ಅಥವಾ ಹೋಸ್ಟ್ ಸೈಡಿಂದ ರಿಸೀವರ್ ಸೈಡ್ಗೆ ನೀವು ಜಿಮೇಲ್ನ ಸೆಂಡ್ ಮಾಡ್ತಾಯಿದ್ದೀರಾ. ಆಗ ಈ ISP ಅಂದರೆ ಏನು? ಫಾರ್ ಎಕ್ಸಾಂಪಲ್, ನೀವು ಜಿಯೋ ಯೂಸ್ ಮಾಡ್ತಿದ್ರೆ ಜಿಯೋ ಅಥವಾ ಏರ್ಟೆಲ್, ಯಾರು ನಿಮಗೆ ಇಂಟರ್ನೆಟ್ನ ಪ್ರೊವೈಡ್ ಮಾಡ್ತಾರೆ ಅವರನ್ನ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂತ ಕರಿತೀವಿ. ಸೊ ಈ ಪ್ಯಾಕೆಟ್ ಏನು ಜಿಮೇಲ್ ನೀವು ಕಳಿಸ್ತಿದ್ದೀರಾ, ಅದು ಪ್ಯಾಕೆಟ್ ಮುಖಾಂತರ ಹೋಸ್ಟ್ 2ಗೆ ಹೋಗಬೇಕು. ಸೊ ಇಲ್ಲಿ ಏನು ಯೂಸ್ ಮಾಡಿದ್ದೀವಿ, ಇದು ಲ್ಯಾನ್ ಅಂತ ಕರಿತೀವಿ, ಲ್ಯಾನ್. ಮತ್ತು ಈ ಪ್ರತಿಯೊಂದು ರೂಟರ್ಸ್ಗಳು ಕನೆಕ್ಟ್ ಆಗಿರೋದು ಯಾವುದರಿಂದ? ಟ್ರಾನ್ಸ್ಮಿಷನ್ ಲೈನ್. ಸೊ ಇಲ್ಲಿ ಡಾಟಾ ಹೇಗೆ ಸೆಂಡ್ ಆಗುತ್ತೆ, ಸೆಂಡರಿಂದ ರಿಸೀವರ್ಗೆ ಡಾಟಾ ಹೇಗೆ ರಿಸೀವ್ ಆಗುತ್ತೆ ಅಂತ ನೋಡೋದಾದರೆ, ನಾವು H1ಇಂದ ಒಂದು ಮೆಸೇಜ್ ಸೆಂಡ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ. H1 ಹೋಸ್ಟ್ 1ಇಂದ ಮೆಸೇಜ್ನ ಸೆಂಡ್ ಮಾಡಿದ್ವಿ. ಎಲ್ಲಿಗೆ? ನಿಯರೆಸ್ಟ್ ರೂಟರ್ಗೆ ನಾವು ಸೆಂಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾವು ಎಗೆ ಸೆಂಡ್ ಮಾಡಿದ್ದೀನಿ. ನಾನು H1ಇಂದ ಜಿಮೇಲ್ನ ಎಗೆ ಸೆಂಡ್ ಮಾಡಿದ್ದೀನಿ. ಎಲ್ಲಿ ಏನಾಗುತ್ತೆ, ಏನೇನು ಪ್ರೋಸೆಸ್ ಆಗುತ್ತೆ ಎಲ್ಲಿ ಅಂದರೆ, ಇಟ್ ವೇಟ್ಸ್ ಟಿಲ್ ಆಲ್ ಇನ್ಫಾರ್ಮೇಷನ್, ಅಂದರೆ ಕಂಪ್ಲೀಟ್ ಪ್ಯಾಕೆಟ್ ಅಲ್ಲಿಗೆ ಬರಬೇಕು. ಕಂಪ್ಲೀಟ್ ಪ್ಯಾಕೆಟ್ ರಿಸೀವ್. ಫಸ್ಟು ನಾನು ಸೆಂಡ್ ಮಾಡಿದಾಗ ಆ ಪ್ಯಾಕೆಟ್ ಫಸ್ಟು ಅಲ್ಲಿ ರಿಸೀವ್ ಆಗಬೇಕು. ಆಮೇಲೆ ಏನು ಮಾಡುತ್ತೆ, ಅದನ್ನು ಅದನ್ನು ಸ್ಟೋರ್ ಮಾಡ್ಕೊಳುತ್ತೆ. ಸ್ಟೋರ್ ಮಾಡಾದ್ಮೇಲೆ ಏನಾಗುತ್ತೆ ಅಂದರೆ, ಅಲ್ಲಿ ಚೆಕ್ಸಮ್ ಮಾಡುತ್ತೆ. ಚೆಕ್ಸಮ್ ಏನು? ಎರರ್ ಡಿಟೆಕ್ಷನ್ ಮೆಥಡ್. ಚೆಕ್ಸಮ್ಮಿಂದ ಎರರ್ ಡಿಟೆಕ್ಷನ್ ಮೆಥಡ್ನ ಮಾಡುತ್ತೆ. ಅಲ್ಲೇನಾದ್ರು ಎರರ್ ಬಂದರೆ ಅದನ್ನು ರಿಸಾಲ್ವ್ ಮಾಡೋದಕ್ಕೆ ಮತ್ತೆ ವಾಪಸ್ ಕಳಿಸುತ್ತೆ. ಏನಾದ್ರು ರಿಸಾಲ್ವ್ ಇಲ್ವಾ, ಇಫ್ ನೋ ಇಶ್ಯೂಸ್, ಯಾವುದೇ ಇಶ್ಯೂ ಇಲ್ಲ ಅಂತ ಅಂದರೆ
ನೆಕ್ಸ್ಟ್ ರೂಟರ್ಗೆ ಕಳಿಸುತ್ತೆ. ನೆಕ್ಸ್ಟ್ ರೂಟರ್ ಫಾರ್ ಎಕ್ಸಾಂಪಲ್ ಈಗ ಎ ಇಂದ ನಾನು ಪ್ಯಾಕೆಟ್ನ ಈಗ ಹೋಸ್ಟಿಂದ ಎಗೆ ಕಳಿಸಿದೆ. ಎ ಇಂದ ನಾನು ಸಿಗಾರು ಕಳಿಸ್ಬೋದು, ಬಿಗಾರು ಕಳಿಸ್ಬೋದು, ಸಿಗಾರು ಕಳಿಸ್ಬೋದು, ಬಿಗಾರು ಕಳಿಸ್ಬೋದು. ಫಾರ್ ಎಕ್ಸಾಂಪಲ್ ಎ ಬಿ ಡಿ ಇ ಎಫ್ ಈ ಥರ ಹೋಗ್ಬೋದು, ಅಥವಾ ಎ ಸಿ ಇ ಎಫ್ ಯಾವ ಥರನಾದರೂ ಹೋಗ್ಬೋದು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀರಿ. ಫಸ್ಟ್ ಏನಾಗುತ್ತೆ, ನಾವು ಮೆಸೇಜ್ ಸೆಂಡ್ ಮಾಡಿದಾಗ ನಿಯರೆಸ್ಟ್ ಇರುವಂಥ ರೂಟರು ಅದನ್ನು ಪ್ಯಾಕೆಟ್ನ ರಿಸೀವ್ ಮಾಡಿಕೊಂಡು ಅದನ್ನು ಫಸ್ಟು ಸ್ಟೋರ್ ಮಾಡುತ್ತೆ. ಸ್ಟೋರ್ ಮಾಡಿ ಎರರ್ ಇದೆಯಾ ಅನ್ನೋದನ್ನ ಚೆಕ್ಸಮ್ ಮುಖಾಂತರ ಕ್ಯಾಲ್ಕುಲೇಟ್ ಮಾಡಿ ಅದರಲ್ಲಿ ಏನಾದ್ರು ಎರರ್ ಇಲ್ಲ ಅಂದರೆ ಮಾತ್ರ ನೆಕ್ಸ್ಟ್ ರೂಟರಿಗೆ ಕಳಿಸುತ್ತೆ. ಅದೇ ಥರ ಪ್ರತಿಯೊಂದು ರೂಟರು ಮಾಡ್ತಾ 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 ನಮಗೆ ರಿಸೀವರ್ ಸೈಡ್ಗೆ ನಮ್ಮ ಡೇಟಾ ಏನು ಟ್ರಾನ್ಸ್ಮಿಟ್ ಮಾಡಬೇಕಿತ್ತು ಆ ಡೇಟಾ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ರಿಲೇಟೆಡ್ ಕಾನ್ಸೆಪ್ಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.